ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ರವೀಂದ್ರನಾಥ್ ಠಾಗೂರ್ರವರ ದ ಕಿಂಗ್ ಆಫ್ ದಿ ಡಾರ್ಕ್ ಚೇಂಬರ್ ಈ ನಾಟಕದ ಕನ್ನಡದ ಒಂದು ಶಾರ್ಟ್ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಈ ಒಂದು ನಾಟಕದ ಮೇನ್ ಥೀಮ್ ಅಂದಾಗ ಒಂದು ಆಧ್ಯಾತ್ಮಿಕತೆ, ಅದೃಶ್ಯ, ದೈವಿಕತೆ ಮತ್ತು ಆಂತರಿಕ ಸತ್ಯದ ಅನ್ವೇಷಣೆಯ ವಿಷಯಗಳನ್ನು ಒಳಗೊಂಡಿರುತ್ತೆ. ಈ ಕಥೆಯು ರಾಣಿ ಸುದರ್ಶನಾಳ ಸುತ್ತಲೂ ಸುತ್ತುವಂತಹ ಒಂದು ಕಥೆಯಾಗಿರುತ್ತೆ. ಅವಳು ತನ್ನ ಡಾರ್ಕ್ ಚೇಂಬರ್ ಅಂದರೆ ಅದೃಶ್ಯದ ರಾಜನ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಆತನನ್ನು ಸ್ವೀಕರಿಸಲು ಪ್ರಯತ್ನಿಸುವಂತಹ ಒಂದು ಪ್ರಯಾಣವಾಗಿರುತ್ತೆ. ರಾಜನು ಕತ್ತಲ ಕೋಣೆಯಲ್ಲಿ ವಾಸಿಸ್ತಾ ಇರ್ತಾನೆ. ಆ ರಾಜ ಒಂದು ಅಲೌಕಿಕ ದೈವಿಕ ಆದರ್ಶದ ಒಂದು ಸಂಕೇತವಾಗಿರ್ತಾನೆ. ಈ ನಾಟಕವು ಆ ನಗರದಲ್ಲಿ ಆಚರಿಸ್ತಾ ಇರತಕ್ಕಂತಹ ಉತ್ಸವದಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರಜೆಗಳು ಮತ್ತು ಆ ನಗರಕ್ಕೆ ಬಂದಿರತಕ್ಕಂಥ ವಿದೇಶಿಯರು ಆ ರಾಜ್ಯದಲ್ಲಿರ್ತಕ್ಕಂಥ ನಿಗೂಢ ರಾಜನ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ರಾಜನು ತನ್ನ ಪ್ರಜೆಗಳಿಗೆ ಎಂದಿಗೂ ಸಹ ಕಾಣಿಸಿಕೊಂಡಿರೋದಿಲ್ಲ. ಅಲ್ಲಿ ಕೆಲವರು ರಾಜನು ಭಯಂಕರನಾಗಿದ್ದಾನೆ, ಅದಕ್ಕಾಗಿ ಆತನು ಅಡಗಿಕೊಂಡಿದ್ದಾನೆ ಅಂತಕ್ಕಂಥ ವದಂತಿಗಳನ್ನು ಹರಡ್ತಾ ಇರ್ತಾರೆ. ಅಲ್ಲಿ ಇರ್ತಕ್ಕಂಥ ಇತರರು ಅಂದರೆ ವಿಷು ಈ ಒಂದು ಕಲ್ಪನೆಯನ್ನು ಬಲವಾಗಿ ನಿರಾಕರಣೆ ಮಾಡ್ತಾನೆ. ರಾಜ ಭಯಂಕರವಾಗಿಲ್ಲ, ಕುರೂಪಿಯಾಗಿಲ್ಲ ಅಂತ ಹೇಳ್ತಾನೆ. ಆದರೆ ಅಲ್ಲಿರ್ತಕ್ಕಂತಹ ಒಬ್ಬ ಅಜ್ಜ ಏನು ಮಾಡ್ತಾನೆ, ತುಂಬ ಖುಷಿಯಿಂದ ರಾಜನು ಸರ್ವವ್ಯಾಪಿಯಾಗಿದ್ದಾನೆ, ಅವನು ಇಡೀ ದೇಶವನ್ನು ತುಂಬಿದ್ದಾನೆ, ಅವನ ಅದೃಶ್ಯ ಸ್ವಭಾವ ಎಲ್ಲರನ್ನ ರಾಜನನ್ನಾಗಿ ಮಾಡುತ್ತೆ ಅಂತ ಪ್ರತಿಪಾದನೆ ಮಾಡ್ತಾ ಇರ್ತಾನೆ. ಇಲ್ಲಿ ರಾಜನನ್ನು ನಿಂದಿಸಲು ಸಾಧ್ಯ ಇಲ್ಲ, ಸೂರ್ಯನ ತೇಜಸ್ಸನ್ನು ಕೇವಲ ಉಸಿರಿನಿಂದ ಮುಸುಕುಗೊಳಿಸಲು ಸಾಧ್ಯ ಇಲ್ಲ ಅಂತ ಆ ಅಜ್ಜ ಒತ್ತಿ ಹೇಳ್ತಾ ಇರ್ತಾನೆ. ಆ ಉತ್ಸವಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿದೇಶಿಯರು ರಾಜನ ಅನುಪಸ್ಥಿತಿಯ ಬಗ್ಗೆ ಒಂದು ಗೊಂದಲವನ್ನು ವ್ಯಕ್ತಪಡಿಸ್ತಾರೆ. ಈ ಒಂದು ರೀತಿ ರಾಜನಿಲ್ಲದ ಈ ಆಡಳಿತ ಹೇಗೆ ಸುವ್ಯವಸ್ಥಿತವಾಗಿರಲು ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಆ ಜನಾರ್ದನ ಈ ಒಂದು ಸುವ್ಯವಸ್ಥೆಯು ಅಸ್ತಿತ್ವವೇ ರಾಜನ ಉಪಸ್ಥಿತಿಯನ್ನು ಸೂಚಿಸುತ್ತೆ ಅಂತ ವಾದ ಮಾಡ್ತಾನೆ. ಈ ಒಂದು ಆರಂಭಿಕ ದೃಶ್ಯ ಈ ಒಂದು ಕಥೆಯ ಒಂದು ಸೆಂಟ್ರಲ್ ಸೀಕ್ರೆಟ್ ಮತ್ತು ಒಂದು ದೈವಿಕ ಹಾಗೂ ಅದೃಶ್ಯದ ಒಂದು ವಿಭಿನ್ನ ಮತ್ತು ಸಾಮಾನ್ಯವಾಗಿ ವಿರೋಧಾತ್ಮಕವಾದ ಮಾನವ ವ್ಯಾಖ್ಯಾನಗಳನ್ನು ಸೂಚಿಸ್ತಾ ಹೋಗುತ್ತೆ. ಅದೇ ಸಮಯದಲ್ಲಿ ರಾಣಿ ಸುದರ್ಶನ ಒಂದು ಕತ್ತಲೆ ಕೋಣೆಯಲ್ಲಿರ್ತಾಳೆ. ಅವಳು ಆ ರಾಜನಿಗಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಸ್ಥಳವಾಗಿರುತ್ತೆ. ಅವಳು ಒಂದು ರೀತಿ ಅಶಾಂತಳಾಗಿರ್ತಾಳೆ. ಅವಳು ಬೆಳಕಿಗಾಗಿ ಹಂಬಲಿಸ್ತಾ ಇರ್ತಾಳೆ. ಆ ರಾಜನ ಅದೃಶ್ಯದ ಒಂದು ಸ್ಥಿತಿಯನ್ನು ಅವಳು ಒಪ್ಪಿಕೊಳ್ಳೋಕ್ಕೆ ಅವಳು ಸಿದ್ಧಳಿರೋಳ. ಅವಳ ಸೇವಕಿಯಾಗಿರ್ತಕ್ಕಂತಹ ಸುರಂಗಮ್ಮಳೊಂದಿಗೆ ತನ್ನ ಹತಾಶೆಯನ್ನು ವ್ಯಕ್ತಪಡಿಸ್ತಾಳೆ. ಇಲ್ಲಿ ಸುರಂಗಮ್ಮ ಸುದರ್ಶನಳ ಸೇವಕಿಯಾಗಿದ್ದು ಈ ನಾಟಕದ ಉದ್ದಕ್ಕೂ ಸಹ ಒಂದು ಸುದರ್ಶನಳಿಗೆ ಒಂದು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾಳೆ. ಇಲ್ಲಿ ಸುರಂಗಮ್ಮಳ ತಂದೆಯನ್ನು ರಾಜ ಶಿಕ್ಷೆ ನೀಡಿದ್ದರೂ ಸಹ ಸುರಂಗಮ್ಮಳಿಗೆ ಆ ರಾಜನ ಬಗ್ಗೆ ಅಚಲವಾದಂತಹ ಒಂದು ಭಕ್ತಿಯನ್ನು ಹೊಂದಿರ್ತಾಳೆ. ರಾಜನನ್ನು ನೋಡದೆ ಅವನನ್ನು ಗ್ರಹಿಸುವಂಥ ವಿಶಿಷ್ಟ ಸಾಮರ್ಥ್ಯವನ್ನು ಸುರಂಗಮ್ಮ ಹೊಂದಿರ್ತಾಳೆ. ಅವಳ ಹೃದಯದಲ್ಲಿ ಆ ಒಂದು ರಾಜನ ಹೆಜ್ಜೆಗಳನ್ನು ಕೇಳ್ತಾ ಇರ್ತಾಳೆ. ಆಕೆಯ ಪ್ರಕಾರ ರಾಜನು ಸಾಂಪ್ರದಾಯಿಕ ಅರ್ಥದಲ್ಲಿ ಸುಂದರ ಅಲ್ಲ, ಆದರೆ ಅವನು ದೈಹಿಕ ಸೌಂದರ್ಯವನ್ನು ಮೀರಿದಂತಹ ಅದ್ಭುತವಾದಂತಹ ಅಸಾಧಾರಣ ಒಂದು ಪವಾಡ ಸದೃಶ್ಯ ಅಂತ ಸುರಂಗಮ್ಮ ಸುದರ್ಶನಾಳಿಗೆ ವಿವರಿಸ್ತಾ ಇರ್ತಾಳೆ. ರಾಜನನ್ನು ನೋಡಲು ಸುದರ್ಶನಾಳಿಗೆ ಒಂದು ಹಂಬಲ ಹೆಚ್ಚಾಗಿರುತ್ತೆ. ಅವಳು ಅವನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಈ ಒಂದು ಹಂಬಲ ತಡೆದಿರುತ್ತೆ. ಇದು ಸುರಂಗಮ್ಮ ಅರ್ಥ ಮಾಡಿಕೊಂಡಿರ್ತಾಳೆ. ಕತ್ತಲ ಕೋಣೆಯಲ್ಲಿ ಮಾತ್ರ ಒಂದು ಭೌತಿಕ ಪ್ರಪಂಚದ ಒಂದು ಚಲನವಲನಗಳಿಂದ ಮುಕ್ತವಾಗಿ ಆ ದೈವಿಕನನ್ನು ಭೇಟಿ ಮಾಡಲು ಸಾಧ್ಯ ಅಂತ ಆ ಸುರಂಗಮ್ಮ ಏನು ಮಾಡ್ತಾಳೆ, ತನ್ನ ರಾಣಿಯಾದಂಥ ಸುದರ್ಶನಾಳಿಗೆ ತಿಳಿಸ್ತಾಳೆ. ಸುರಂಗಮಾಳ ಬುದ್ಧಿವಂತಿಕೆ ಹೊರತಾಗಿ ಸುದರ್ಶನ ತನ್ನ ರಾಜನನ್ನು ನೋಡಲು ನಿರ್ಧರಿಸ್ತಾಳೆ. ಆ ರಾಜ ಆ ಕತ್ತಲ ಕೋಣೆಯಲ್ಲಿ ಸಮೀಪಕ್ಕೆ ಬಂದಾಗ ಆ ಬಾಗಿಲನ್ನು ತೆರೆ ಅಂತೇಳಿ ಸುರಂಗಮಾಳಿಗೆ ಸುದರ್ಶನ ಹೇಳಿರ್ತಾಳೆ. ಆ ಬಾಗಿಲು ತೆರೆದಾಗಲೂ ಸಹ ರಾಜನು ಅದೃಶ್ಯನಾಗೇ ಉಳಿತಾನೆ. ಅವನ ಒಂದು ಉಪಸ್ಥಿತಿ ದೈಹಿಕ ದೃಷ್ಟಿಗೆ ಸಂಬಂಧಿಸಿಲ್ಲ ಎಂಬ ಕಲ್ಪನೆಯನ್ನು ಈ ಒಂದು ನಾಟಕ ಬಲಪಡಿಸುತ್ತೆ. ಹಗಲು ಹೊತ್ತಿನಲ್ಲಿ ಸಾವಿರ ವಿಷಯಗಳ ನಡುವೆ ಅವನನ್ನು ನೋಡುವುದು ಅವನ ಉಪಸ್ಥಿತಿಯನ್ನು ಕೇವಲ ಸತ್ಯವೆಂದು ಭಾವಿಸಿದಿಂದ ಮಾತ್ರ ತಡೆಯುತ್ತೆ ಅಂತ ಅವನು ಹೇಳ್ತಾನೆ. ಬೇಕಾದರೆ ಆ ಉತ್ಸವದ ಹುಣ್ಣಿಮೆಯ ರಾತ್ರಿ ತನ್ನನ್ನು ನೋಡಬಹುದು ಅಂತ ರಾಜ ತಿಳಿಸ್ತಾನೆ. ಇಲ್ಲಿ ರಾಜನಿಗಾಗಿ ಸುದರ್ಶನಳ ಬಯಕೆಯು ಅವಳನ್ನು ಒಂದು ತಪ್ಪು ದಾರಿಗೆ ಎಳೆಯುತ್ತೆ. ಏಕೆಂದರೆ ಈ ಕಂಚಿಯ ರಾಜ ಮತ್ತು ಕೋಸಲದ ರಾಜ ಮತ್ತು ಅವಂತಿಯ ರಾಜ ಸೇರಿದಂತೆ ವಿವಿಧ ರಾಜಕುಮಾರರು ಆ ಒಂದು ನಾಟಕದಲ್ಲಿ ಬರ್ತಾರೆ. ಪ್ರತಿಯೊಬ್ಬರೂ ಸಹ ರಾಣಿ ಸುದರ್ಶನಳ ಒಂದು ಪ್ರೀತಿಗಾಗಿ ಸ್ಪರ್ಧೆ ಮಾಡ್ತಾರೆ.
ಕಂಚಿಯ ರಾಜ ಒಂದು ಸಂಚನ್ನು ರೂಪಿಸ್ತಾನೆ. ಒಬ್ಬ ನಕಲಿ ರಾಜನನ್ನು ನೇಮಿಸ್ತಾನೆ. ಅವನು ಸಾರ್ವಜನಿಕವಾಗಿ ಆಡಂಬರ ಮತ್ತು ವೈಭವದಿಂದ ಮೆರವಣಿಗೆ ಮಾಡ್ತಾನೆ. ಜನಸಂದಣಿಯಲ್ಲಿ ಆ ರಾಜನನ್ನು ಎಲ್ಲರೂ ನೋಡ್ತಾರೆ. ಆ ನಕಲಿಯ ರಾಜ ಒಂದು ಬಿಳಿ ಕೆನೆ ಮೃದುವಾದಂತಹ ಒಂದು ಬಣ್ಣ ಹೊಂದಿರ್ತಾನೆ. ಒಂದು ಮೇಣದ ಬೊಂಬೆಯಂತೆ ಅವನು ಕಾಣ್ತಾ ಇದ್ದಾನೆ ಅಂತೇಳಿ ಎಲ್ಲರೂ ಸಹ ವರ್ಣಿಸ್ತಾರೆ. ಸುದರ್ಶನ ಆರಂಭದಲ್ಲಿ ಬಯಸಿರ್ತಕ್ಕಂಥ ಬಾಹ್ಯ ಒಂದು ಆಕರ್ಷಣೆ ಒಂದು ರಾಜನನ್ನು ನೋಡಿದಾಗ ಆಕೆಗೆ ಅನಿಸುತ್ತೆ. ಇಲ್ಲಿ ಒಂದು ಕೆಲವರು ಆತನನ್ನು ಒಪ್ಕೊಳ್ತಾರೆ ರಾಜನಂತ. ಇನ್ನು ಕೆಲವರು ಆ ರಾಜ ನಿಜವಾದ ರಾಜ ಅಲ್ಲ, ನಕಲಿ ರಾಜ ಅಂತ ಒಂದು ಸಂಶಯವನ್ನು ಸಹ ವ್ಯಕ್ತಪಡ್ತಾರೆ. ಇಲ್ಲಿ ನಕಲಿಯ ಬಾಹ್ಯ ಸೌಂದರ್ಯದಿಂದ ಈ ಸುದರ್ಶನ ಆಕರ್ಷಿತಳಾಗ್ತಾಳೆ. ಅವನು ತನ್ನ ನಿಜವಾದ ರಾಜ ಅಂತ ನಂಬ್ತಾಳೆ ಮತ್ತು ತನ್ನ ಕತ್ತಲ ಕೋಣೆ ಮತ್ತು ಅದೃಶ್ಯ ರಾಜನನ್ನು ತೊರೆದು ಅವನ ಬಳಿಗೆ ಹೋಗ್ತಾಳೆ. ತನ್ನ ರಾಜನ ಸ್ಪಷ್ಟ ಲೌಕಿಕ ನಿರೂಪಣೆ ಹುಡುಕುವ ಈ ಕಾರ್ಯ ಅಪಾರವಾದಂಥ ಕೋಲಾಹಲಕ್ಕೆ ಕಾರಣ ಆಗುತ್ತೆ. ಏಕೆಂದರೆ ರಾಜಕುಮಾರರು ಒಂದು ಸಂಘರ್ಷದಲ್ಲಿ ತೊಡಗ್ತಾಳೆ. ಅಲ್ಲಿ ಸುದರ್ಶನಳಿಗಾಗಿ ಒಂದು ಯುದ್ಧ ನಡೆಯುತ್ತಾ ಯುದ್ಧದಲ್ಲಿ ಕೊನೆಗೊಳ್ಳುತ್ತೆ. ಈ ವಂಚನೆಯ ಹಿಂದಿನ ಒಂದು ಸೂತ್ರಧಾರ ಇಲ್ಲಿ ಕಂಚಿಯ ರಾಜನಾಗಿರ್ತಾನೆ. ಈ ಎಲ್ಲ ಗೊಂದಲವನ್ನು ಸೃಷ್ಟಿಸಿರ್ತಾನೆ. ಆತ ಆ ಅರಮನೆಗೆ ಬೆಂಕಿ ಹಚ್ಚುತ್ತಾನೆ. ಈ ನೋವಿನ ಅನುಭವದ ಮೂಲಕ ಸುದರ್ಶನ ತನ್ನ ಮೂರ್ಖತನವನ್ನು ಅರಿತುಕೊಳ್ಳಲು ಪ್ರಾರಂಭಿಸ್ತಾಳೆ. ಏಕೆಂದರೆ ಅವಳು ಆಕರ್ಷಿತಳಾಗಿದ್ದಂತಹ ಸುಂದರ ರಾಜನು ಹೇಡಿಯಾಗಿರ್ತಾನೆ, ನಿಜವಾದಂತಹ ಪೌರುಷ ಇಲ್ಲದವನಾಗಿರ್ತಾನೆ, ಈ ವಿನಾಶಕ್ಕೆ ಕಾರಣನಾಗಿರ್ತಾನೆ ಅಂತಕ್ಕಂಥದ್ದನ್ನು ಸುದರ್ಶನ ಅರಿತುಕೊಳ್ತಾಳೆ. ಅವಳ ಒಂದು ಪ್ರೌಡ್ನೆಸ್, ಒಂದು ಹೆಮ್ಮೆ ಅಂತಕ್ಕಂಥದ್ದು ಅಲ್ಲಿ ಬದಲಾಗುತ್ತೆ, ಛಿದ್ರವಾಗಿ ಹೋಗುತ್ತೆ. ಆದರೆ ಈ ಕಷ್ಟ ಅವಳ ಒಂದು ಆಧ್ಯಾತ್ಮಿಕ ಜಾಗೃತಿಗೆ ಒಂದು ದಾರಿ ಅನ್ನೋದು ಅವಳು ಅರಿತುಕೊಳ್ಳಲ್ಲ. ಅವಳು ತನ್ನ ತಪ್ಪನ್ನು ಒಪ್ಕೋತಾಳೆ ಮತ್ತು ತನ್ನ ಪ್ರಯಾಣವನ್ನು ಪ್ರಾರಂಭಿಸ್ತಾಳೆ. ಅವಳು ತನ್ನ ನಿಜವಾದ ರಾಜನಿಗೆ ಬಳಿಗೆ ಹಿಂತಿರುಗುವಂಥ ಒಂದು ಕ್ರಿಯೆ ಒಳ್ಳೆಯದು ಅಂತ ಪರಿಗಣಿಸ್ತಾಳೆ. ತನ್ನ ರಾಜ ಈಗಾಗಲೇ ತನ್ನನ್ನು ಕಷ್ಟದ ಹಾದಿಯಲ್ಲಿ ಕಳಿಸಿದ್ದಾನೆ ಮತ್ತು ಈ ಕಹಿ ಮೂಲಕವೇ ಅವನು ನಿಜವಾದ ಸಾಹಸ ಮಾಡ್ತಾನೆ ಅಂತ ಅವಳು ಅರಿತುಕೊಳ್ತಾಳೆ. ಸುದರ್ಶನ ನಂತರ ನಿಜವಾದ ರಾಜನೊಂದಿಗೆ ಕತ್ತಲ ಕೋಣೆಯಲ್ಲಿ ಭೇಟಿಯಾಗ್ತಾಳೆ. ರಾಜನು ಅವಳನ್ನು ಬೆಂಕಿಯಿಂದ ಕಾಪಾಡಿರ್ತಾನೆ. ನಕಲಿ ರಾಜನೊಂದಿಗೆ ತನ್ನ ಭೇಟಿಯಿಂದ ಆ ಸುದರ್ಶನ ತಾನು ಕಳಂಕಿತಳಾಗಿದ್ದೇನೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿ ಅವಳು ಆಳವಾದ ನೋವು ಮತ್ತು ನಾಚಿಕೆಯನ್ನು ವ್ಯಕ್ತಪಡಿಸ್ತಾಳೆ. ಅವಳು ಆ ಒಂದು ನಕಲಿ ರಾಜನಿಂದ ಕುತ್ತಿಗೆಗೆ ಹಾರವನ್ನು ಧರಿಸಿದ್ದಾಳೆ ಅಂತಕ್ಕಂಥದ್ದನ್ನು ಒಪ್ಕೋತಾಳೆ. ಆದರೆ ಆ ಕತ್ತಲೆ ಕೋಣೆಯಲ್ಲಿರ್ತಕ್ಕಂಥ ಡಾರ್ಕ್ ಚೇಂಬರ್ ರಾಜ ಹೇಳ್ತಾನೆ, ಆ ಹಾರವು ನನ್ನಿಂದ ಕದ್ದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆದರೂ ಸಹ ಸುದರ್ಶನ ಅವಳ ನಾಚಿಕೆ ಮತ್ತು ಆ ಒಂದು ನೋವಿನ ಇದರಲ್ಲಿ ಆ ಹಾರವನ್ನು ಎಸೆಯಲು ಸಾಧ್ಯವಾಗಲಿಲ್ಲ ಅಂತ ಒಪ್ಕೊಳ್ತಾಳೆ. ಅದನ್ನು ಬೆಂಕಿಗೆ ಎಸೆಯುವ ಬಗ್ಗೆ ಯೋಚಿಸಿದ್ದೆ ಕೂಡ ಅಂತಲೂ ಹೇಳ್ತಾಳೆ. ರಾಜನು ಆಕೆಯನ್ನು ಬೆಂಕಿಯಿಂದ ರಕ್ಷಣೆ ಮಾಡಿರ್ತಾನೆ. ಅವಳ ಬಯಕೆ ಅಂತಿಮವಾಗಿ ಆ ರಾಜನನ್ನು ನೋಡುವುದು ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆದರೆ ಸುದರ್ಶನ ಅವನ ರೂಪವನ್ನು ಭಯಂಕರವಾಗಿ ಕಪ್ಪು ಮತ್ತು ವಿರೂಪವಾಗಿದೆ ಅಂತ ವಿವರಿಸ್ತಾಳೆ. ಇದರಿಂದ ಅವಳು ತನ್ನ ಕಣ್ಣುಗಳನ್ನು ಮುಚ್ಕೋತಾಳೆ. ತನ್ನ ನಿಜವಾದ ರೂಪಕ್ಕಾಗಿ ಅವಳು ಸಿದ್ಧಳಾಗಿರೋದಿಲ್ಲ ಮತ್ತು ತನ್ನನ್ನು ತಾನು ಬಹಿರಂಗಪಡಿಸೋದಕ್ಕೆ ನಾನು ಉದ್ದೇಶ ಮಾಡಿದ್ದೆ ಅಂತ ರಾಜನು ಅಲ್ಲಿ ವಿವರವನ್ನು ಮಾಡ್ತಾನೆ. ಇಲ್ಲಿ ಸುದರ್ಶನ ತನ್ನ ಪಾಪವು ಅವನೊಂದಿಗೆ ಒಂದಾಗುವುದನ್ನು ಅಸಾಧ್ಯವಾಗಿಸಿದೆ ಅಂತ ಒಪ್ಕೊಳ್ತಾಳೆ. ಯಾಕೆಂದರೆ ಅವಳು ನಕಲಿ ಸುಳ್ಳು ಸೌಂದರ್ಯಕ್ಕೆ ಆಕರ್ಷಿತಳಾಗಿರ್ತಾರೆ. ತನ್ನ ಪ್ರೀತಿಯ ರಾಜ ದೂರ ಸರಿದಿದ್ದಾನೆ ಅಂತ ಭಾವಿಸ್ತಾಳೆ. ಈಗ ಅವಳಿಗೆ ಶಿಕ್ಷೆ ಪ್ರಾರಂಭವಾಗಿದೆ ಮತ್ತು ಅವಳು ಹೊರಡಲು ಸ್ವಾತಂತ್ರ್ಯ ನೀಡಲಾಗಿದೆ ಅಂತೇಳಿ ಆ ಕತ್ತಲೆಯ ರಾಜ ಹೇಳ್ತಾನೆ. ಸುದರ್ಶನ ಪ್ರತಿಯಾಗಿ ಆ ರಾಜನ ಒಂದು ನಿರ್ಲಕ್ಷ್ಯಕ್ಕೆ ನಾನು ಕೋಪಗೊಂಡಿದ್ದೇನೆ ಅಂತ ಹೇಳ್ತಾಳೆ. ಆದರೆ ಆ ರಾಜ ಏನು ಮಾಡ್ತಾನೆ, ನೀನು ಫ್ರೀ ಆಗಿದೆಯಾ, ನೀನಿನ್ನು ಹೋಗಬಹುದು ಅಂತ ತಿಳಿಸ್ತಾನೆ. ಅಲ್ಲಿಗೆ ಸುರಂಗಮ್ಮ ಬರ್ತಾಳೆ. ಆ ರಾಜನ ಮೇಲೆ ತನಗಿರ್ತಕ್ಕಂಥ ಭಕ್ತಿಯ ಬಗ್ಗೆ ತಿಳಿಸ್ತಾಳೆ. ಅಲ್ಲಿಗೆ ಮತ್ತೆ ಸುದರ್ಶನ ಬರ್ತಾಳೆ. ರಾಜನು ಹೊರಟು ಹೋಗಿದ್ದಾನೆ ಮತ್ತು ಅವಳನ್ನು ಕೈ ಬಿಟ್ಟಿದ್ದಾನೆ ಅಂತ ಅವಳು ರಾಣಿ ಸುದರ್ಶನ ನಂಬ್ತಾಳೆ. ಇಲ್ಲಿ ಸಂಪೂರ್ಣ ಮುಕ್ತ ಆಗಿದ್ದಾಳೆ ಅಂತ ಅಂದರೆ ಆ ರಾಜನು ಅವರಿಗೆ ತನ್ನನ್ನು ಬಿಟ್ಟಿದ್ದಾನೆ ಅಂತ ಭಾವಿಸ್ತಾಳೆ. ಹಾಗೆ ಅಲ್ಲಿರ್ತಕ್ಕಂತಹ ಇನ್ನು ಕೆಲವು ಕೈದಿಗಳಿಗೆ ಆತ ಮರಣದಂಡನೆ ವಿಧಿಸಿಲ್ಲ, ಅವರನ್ನು ಮುಕ್ತಗೊಳಿಸಿದ್ದಾನೆ ಮತ್ತು ಕಂಚಿ ತನ್ನ ರಾಜ್ಯಕ್ಕೆ ಮರಳಿದ್ದಾನೆ ಅಂತ ಸುರಂಗಮ್ಮ ಸುದರ್ಶನಳಿಗೆ ವಿವರಿಸ್ತಾಳೆ. ಸುದರ್ಶನ ಒಂದು ನಿರಾಳತೆಯನ್ನು ವ್ಯಕ್ತಪಡಿಸ್ತಾಳೆ ಮತ್ತು ಸುರಂಗಮ್ಮಳಿಗೆ ತನ್ನ ಆಭರಣಗಳನ್ನು ನೀಡ್ತಾಳೆ. ಆದರೆ ಸುರಂಗಮ್ಮ ಆಭರಣಗಳನ್ನು ನಿರಾಕರಣೆ ಮಾಡ್ತಾಳೆ. ನನ್ನ ರಾಜ ನನಗೆ ಎಂದಿಗೂ ಸಹ ಆಭರಣಗಳನ್ನು ನೀಡಿಲ್ಲ ಅಂತ ಹೇಳ್ತಾಳೆ. ಸುದರ್ಶನ ಈ ಒಂದು ಹಿಂಜರಿಕೆ ಹೊರತಾಗಿ ರಾಜನು ತಾವು ರಕ್ಷಣೆ ಇಲ್ಲದಿದ್ದರೂ ಸಹ ತಮ್ಮೊಂದಿಗೆ ಇರ್ತಾನೆ ಅಂತಕ್ಕಂಥದ್ದನ್ನು ನಂಬಿ ಅಂತೇಳಿ ಸುರಂಗಮ್ಮ ಆ ಸುದರ್ಶನಗೆ ಹೇಳ್ತಾಳೆ ಮತ್ತು ಅವಳೊಂದಿಗೆ ಹೋಗಲು ಒತ್ತಾಯಿಸ್ತಾಳೆ. ಇಲ್ಲಿ ಕನ್ಯಾಕುಬ್ಜ
ಕುಬ್ಜದ ರಾಜ ಸುದರ್ಶನಳ ತಂದೆ ಅವಳ ಆಗಮನ ಮತ್ತು ಅವಳ ನಂಬಿಕೆ ಇಲ್ಲದಿರುವಿಕೆ ಬಗ್ಗೆ ತಿಳಿತಾನೆ. ಅವಳಿಗೆ ರಾಜಮನೆತನದ ಸ್ವಾಗತ ನೀಡಲು ಮತ್ತು ಅರಮನೆಯಲ್ಲಿ ರಾಜಕುಮಾರಿಯಾಗಿ ವಾಸಿಸಲು ಆ ತಂದೆ ನಿರಾಕರಣೆ ನೀಡ್ತಾನೆ. ಬದಲಿಗೆ ಅವಳು ಆ ಒಂದು ಅರಮನೆಯಲ್ಲಿ ಸೇವಕಿಯಾಗಿ ಕೆಲಸ ಮಾಡಬೇಕು, ತಪ್ಪಿದಾರಿಯಲ್ಲಿ ಸಾಗ್ತಕ್ಕಂಥ ಮಹಿಳೆ ಭಯಾನಕ ವಿಪತ್ತನ್ನು ತರ್ತಾಳೆ ಅಂತಕ್ಕಂಥದ್ದನ್ನು ಆಕೆ ಆ ತಂದೆಯಲ್ಲಿ ವ್ಯಕ್ತಪಡಿಸ್ತಾನೆ. ಏಕೆಂದರೆ ಸುದರ್ಶನಳ ತಂದೆ ಸುದರ್ಶನ ಒಂದು ರೀತಿ ರಾಜನ ಮೇಲೆ ನಂಬಿಕೆ ಇಲ್ಲದೆ ಬಂದಿದ್ದಾಳೆ ಅಂತಕ್ಕಂಥದ್ದನ್ನು ತಿಳಿಸಿ ಆ ಒಂದು ಸುದರ್ಶನ ರಾಣಿ ಅನ್ನೋದನ್ನು ಆ ಗುರುತನ್ನು ರಹಸ್ಯವಾಗಿರುವಂತೆ ಆದೇಶ ಮಾಡ್ತಾನೆ. ಇಲ್ಲಿ ಸದ್ಯಕ್ಕೆ ಸುದರ್ಶನ ತುಂಬ ಹತಾಶ ಪರಿಸ್ಥಿತಿಯಲ್ಲಿ ಇರ್ತಾಳೆ. ತನ್ನ ಒಂದು ಪರಿಸ್ಥಿತಿಯ ಬಗ್ಗೆ ಕೋಪಗೊಳ್ತಾಳೆ, ತನ್ನ ಒಂದು ವಿನಾಶದ ಬಯಕೆಯನ್ನು ವ್ಯಕ್ತಪಡಿಸ್ತಾಳೆ. ಇಲ್ಲಿ ಸುರಂಗಮ ಶಾಂತವಾಗಿ ಅಂತಹ ಒಂದು ಪ್ರಯತ್ನಕ್ಕೆ ನೀವಿನ್ನೂ ಬಂದಿಲ್ಲ, ಅಂತಕ್ಕೆ ಬಂದಿಲ್ಲ ಅಂತ ಹೇಳಿ ತನ್ನ ರಾಣಿಯ ಗೌರವವನ್ನು ಕಳೆದುಕೊಂಡಿದ್ದು ತಾನು ತೀವ್ರವಾಗಿ ಏಕಾಂಗಿ ಎಂದು ಸುದರ್ಶನ ಆ ಒಂದುಗೆ ತಿಳಿಸ್ತಾಳೆ. ಇಲ್ಲಿ ಅರಮನೆಗೆ ಬೆಂಕಿ ಹಚ್ಚಿದಾಗ ತನಗೆ ಒಂದು ಆಂತರಿಕ ಸಂತೋಷ ಆಯಿತು ಅಂತ ಸುರಂಗಮಾಳಿಗೆ ಸುದರ್ಶನ ತಿಳಿಸ್ತಾಳೆ. ಆದರೆ ಆ ಒಂದು ಸುರಂಗಮ ಅವಳನ್ನು ಇಲ್ಲಿ ಸರಿ ಮಾಡ್ತಾಳೆ. ಏಕೆಂದರೆ ಆ ಒಂದು ಅರಮನೆಗೆ ಬೆಂಕಿ ಹಚ್ಚಿದ್ದು ಕಂಚಿಯ ರಾಜನು ಅಂತ ಹೇಳ್ತಾಳೆ. ಸುಂದರನಾದ ಹೇಡಿಯಾದ ನಕಲಿ ಆ ರಾಜನು ತನ್ನನ್ನು ವಂಚಿಸಿದ್ದಾನೆ ಅಂತ ಹೇಳಿ ಸುದರ್ಶನ ನಿಜವಾಗಲೂ ಆಘಾತಕ್ಕೆ ಒಳಗಾಗ್ತಾಳೆ. ಆದರೆ ತನ್ನ ಒಂದು ಡಾರ್ಕ್ ಚೇಂಬರ್ ಒಬ್ಬ ಅದೃಶ್ಯ ರಾಜ ತನ್ನನ್ನು ತನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿಲ್ಲ ಅಂತ ಕೋಪವನ್ನು ವ್ಯಕ್ತಪಡಿಸ್ತಾಳೆ. ಅವನು ಬಂದರೂ ಸಹ ತಾನು ಆತನ ಜೊತೆ ಮತ್ತು ರಾಜನ ಜೊತೆ ತಾನು ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸುದರ್ಶನ ಹೇಳ್ಕೊಳ್ತಾಳೆ. ನಂತರ ಸುದರ್ಶನಳ ಒಂದು ರಾಜ್ಯಕ್ಕೆ ಕಂಚಿ, ಸುವರ್ಣ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಸುದರ್ಶನ ಸುವರ್ಣನನ್ನು ಕುತೂಹಲದಿಂದ ನೋಡ್ತಾಳೆ. ತನ್ನ ನಾಯಕ ಮತ್ತು ಏಕೈಕ ಮೋಕ್ಷ ಅಂತ ಕರೀತಾಳೆ. ತನ್ನ ರಾಜ ತನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮತ್ತೆ ಪುನರುಚ್ಚಾರಣೆ ಮಾಡ್ತಾಳೆ. ಇಲ್ಲಿ ಕಂಚಿ ಕನ್ಯಾಕುಬ್ಜದ ರಾಜನಿಗೆ ಸಂದೇಶವನ್ನು ಕಳಿಸ್ತಾನೆ. ರಾಣಿ ಸುದರ್ಶನಳನ್ನು ದಾಸ್ಯದಿಂದ ರಕ್ಷಿಸುವ ಒಂದು ಉದ್ದೇಶವನ್ನು ತಿಳಿಸ್ತಾನೆ. ಸುದರ್ಶನ ತನ್ನ ತಂದೆಯ ಮನೆಯಲ್ಲಿದ್ದಾಳೆ ಮತ್ತು ಕುಟುಂಬದ ಸಂಬಂಧಗಳನ್ನು ತ್ಯಜಿಸಲು ಆಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಆತನಿಗೆ ಗೊತ್ತಾಗುತ್ತೆ. ಸುದರ್ಶನಳನ್ನು ಬಿಡುಗಡೆ ಮಾಡದೇ ಇದ್ದರೆ ತಾನು ಯುದ್ಧ ಮಾಡುವುದಾಗಿ ಕಂಚಿ ಬೆದರಿಸ್ತಾನೆ. ಆ ಒಂದು ಸಮಯದಲ್ಲಿ ಇತರ ರಾಜರಾಗಿರ್ತಕ್ಕಂಥ ಕೋಸಲ, ಅವಂತಿ, ಕಳಿಂಗ, ವಿರಾಟ್, ಪಾಂಚಾಲ್ ಮತ್ತು ವಿದರ್ಭದ ರಾಜರು ಆ ಸೈನ್ಯದೊಂದಿಗೆ ಅಲ್ಲಿಗೆ ಬರ್ತಾರೆ. ಸುದರ್ಶನ ಆ ಒಂದು ಅರಮನೆಯಿಂದ ಪಲಾಯನ ಮಾಡಿದ್ದಾಳೆ ಅಂತ ಸೈನಿಕ ಒಂದು ವರದಿಯನ್ನು ನೀಡ್ತಾನೆ. ನಂತರ ಕಂಚಿ ಈ ಒಂದು ಪೈಪೋಟಿಗೆ ಅಲ್ಲಿ ಬರ್ತಾನೆ. ಇಲ್ಲಿ ಚಕ್ರವರ್ತಿ ರಹಸ್ಯವಾಗಿ ಈ ವರದಿಯನ್ನು ಹರಡಿದ್ದಾನೆ ಅಂತಕ್ಕಂಥದ್ದು ಸುವರ್ಣ ಕಂಚಿಗೆ ತಿಳಿಸ್ತಾನೆ. ಈ ಪೈಪೋಟಿಯನ್ನು ಉಂಟು ಮಾಡಲು ಮತ್ತು ಸುದರ್ಶನಳನ್ನು ಮರಳಿ ಪಡೆಯಲು ರಾಜ ಬಂದಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಕಂಚಿ ಸುವರ್ಣನನ್ನು ಹೋಗಲು ಬಿಡೋದಿಲ್ಲ ಮತ್ತು ಆತ ಮಾಡಿರ್ತಕ್ಕಂಥ ಯೋಜನೆಗಳಲ್ಲಿ ಹೇಗಾದರೂ ಮಾಡಿ ತನ್ನ ಒಂದು ಸುದರ್ಶನಳನ್ನು ಪಡಿಬೇಕು ಅಂತ ಬಯಸ್ತಾನೆ. ಇಲ್ಲಿ ಅರಮನೆಯ ಒಳಭಾಗದಲ್ಲಿ ಮತ್ತು ಹೊರಗಡೆ ಹೋರಾಟ ನಡೀತಾ ಇರುತ್ತೆ. ಸುದರ್ಶನ ಸಂಕಟದಲ್ಲಿರ್ತಾಳೆ. ತನ್ನ ರಾಜನನ್ನು ತೊರೆದು 7 ರಾಜರು ತನ್ನ ಹಿಂದೆ ಬಿದ್ದಿರ್ತಕ್ಕಂತಹ ಬಗ್ಗೆ ತಂದೆ ಅವಳಿಗೆ ಎಚ್ಚರಿಕೆ ನೀಡ್ತಾನೆ. ನೀನು ನಿನ್ನ ರಾಜನನ್ನು ತೊರೆದಿದೆಯಾ, ಈಗ ನಿನ್ನ ಹಿಂದೆ 7 ಜನ ರಾಜರು ಬಿದ್ದಿದ್ದಾರೆ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ನೀಡ್ತಾನೆ. ತನ್ನ ರಾಜನಿಗೆ ತನ್ನನ್ನು ಉಳಿಸುವ ಶಕ್ತಿ ಇದೆಯೇ ಅಥವಾ ಅವನು ನನ್ನನ್ನು ಕೈ ಬಿಟ್ಟಿದ್ದಾನೆ ಅಂತ ಅವಳು ಸುರಂಗಮ್ಮಳನ್ನು ಪ್ರಶ್ನೆ ಮಾಡ್ತಾನೆ. ಆ ರಾಜನು ಅವರನ್ನು ಹಿಂಬಾಲಿಸ್ತಾನೆ ಮತ್ತು ಅವರನ್ನು ಮರಳಿ ಕರೆದೊಯ್ತಾನೆ ಎಂದು ಸುರಂಗಮ್ಮ ನಂಬಿರ್ತಾರೆ. ಅದೇ ಸಮಯಕ್ಕೆ ರಾಜನನ್ನು ಸೆರೆ ಹಿಡಿಯಲಾಗಿದೆ ಅಂತ ಹೇಳಿ ದ್ವಾರಪಾಲಕನು ಜೋರಾಗಿ ತಿಳಿಸ್ತಾನೆ. ಇದರಿಂದ ಸುದರ್ಶನ ಮೂರ್ಛೆ ಹೋಗ್ತಾಳೆ. ಕಂಚಿ ಸುವರ್ಣನಿಗೆ ಹೇಳ್ತಾನೆ, ರಾಣಿ ಯಾರನ್ನು ತನ್ನ ಪತಿಯಾಗಿ ಸ್ವೀಕರಿಸ್ತಾಳೋ ಅವನು ಅವಳನ್ನು ಗೆಲ್ತಾನೆ, ರಾಜಕುಮಾರ ಎಂದು ಒಪ್ಕೊಂಡಿರ್ತಾರೆ ಅಂತ ಹೇಳ್ತಾನೆ. ರಾಣಿ ಅವನನ್ನು ಮೆಚ್ಚಿದ್ದಾಳೆ ಮತ್ತು ಅವಳ ಆಯ್ಕೆಯು ಅಂತಿಮ ಅಂತಕ್ಕಂತಹ ಪ್ರಭಾವಕ್ಕೆ ಒಳಪಡುತ್ತೆ, ನನ್ನನ್ನು ನಂಬಿ ಅಂತೇಳಿ ಸುವರ್ಣನನ್ನು ಬಳಸಲು ಕಂಚಿ ಆ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಯುದ್ಧದ ನಂತರ ಆ ನಾಗರಿಕರು ಆ ರಾಜರ ನಡುವಿನ ಅಸ್ತವ್ಯಸ್ತವಾದ ಯುದ್ಧವನ್ನು ಚರ್ಚೆ ಮಾಡ್ತಾರೆ. ಅವರ ಅಪನಂಬಿಕೆ ಮತ್ತು ಆ ಒಂದು ಕಾರ್ಯತಂತ್ರದ ಬಗ್ಗೆ ಮಾತಾಡ್ತಾರೆ. ಕಂಚಿ ತನ್ನ ಸೋಲಿನ ಹೊರತಾಗಿ ಧೈರ್ಯದಿಂದ ಹೋರಾಡ್ತಾನೆ, ಗಾಯಗೊಳ್ತಾನೆ, ಆದರೆ ಬದುಕುಳಿತಾನೆ. ಉಳಿದಿರ್ತಕ್ಕಂಥ ರಾಜರೆಲ್ಲರೂ ಸಹ ಓಡಿ ಹೋಗ್ತಾರೆ. ಕಂಚಿಯನ್ನು ಹೊರತುಪಡಿಸಿ ಉಳಿದೆಲ್ಲರಿಗೂ ಸಹ ನ್ಯಾಯಾಧೀಶರಿಂದ ಒಂದು ವಿಚಿತ್ರವಾದ ಚಿಕಿತ್ಸೆ ಸಿಗಿಯುತ್ತೆ. ಇಲ್ಲಿ ಸುದರ್ಶನ ತನ್ನ ರಾಣಿಯ ಒಂದು ವೇಷವನ್ನು ತೆಗೆದುಹಾಕಿ
ತನ್ನ ನಿರಾಳತೆಯನ್ನು ವ್ಯಕ್ತಪಡಿಸ್ತಾಳೆ. ಈಗ ಸೇವಕಿಯಾಗಿ ಉಡುಗೆಯನ್ನು ಧರಿಸ್ತಾಳೆ, ನಮ್ರತೆಯ ಜೀವನವನ್ನು ಅಳವಡಿಸ್ಕೊಳ್ತಾಳೆ. ಅವಳು ಅಪಹಾಸ್ಯ ಮತ್ತು ನಾಚಿಕೆಯನ್ನು ಸ್ವಾಗತಿಸ್ತಾಳೆ, ಸರಳತೆಯನ್ನು ತಾನು ಬಯಸ್ತಾಳೆ. ತನ್ನ ಒಡೆಯನನ್ನು ಭೇಟಿಯಾಗಲು ಆಕೆ ಹೊರಡ್ತಾಳೆ. ಇಲ್ಲಿ ಅಜ್ಜ ಈ ಹೊಸ ದೃಷ್ಟಿಕೋನವನ್ನು ಪ್ರೋತ್ಸಾಹಿಸ್ತಾನೆ. ರಾಜನು ಸ್ವತಃ ಎಲ್ಲ ಕಡೆಯಲ್ಲೂ ಆವರಿಸಿದ್ದಾನೆ, ಎಲ್ಲರಿಗೂ ಅಲ್ಲಿ ಬರ್ತಾನೆ ಅಂತ ಹೇಳ್ತಾನೆ. ಕಂಚಿ ತನ್ನ ರಾಜಮನೆತನದ ಆ ಉಡುಗೆಯನ್ನು ತೆಗೆದುಹಾಕಲು ಮತ್ತು ಈ ಸರಳತೆಯ ಆಟದಲ್ಲಿರಲು ಬಯಸ್ತಾನೆ. ಅಜ್ಜ ವ್ಯಾಪಾರಿಯೊಬ್ಬನು ಮರುಭೂಮಿಯನ್ನು ದಾಟಿ ಕಷ್ಟಗಳನ್ನು ಎದುರಿಸ್ತಾನೆ, ಆದರೆ ಅಂತಿಮವಾಗಿ ರಾಜನು ಬಾಗಿಲನ್ನು ಕಂಡುಕೊಳ್ತಾನೆ ಎಂದು ಹೇಳ್ತಾನೆ. ರಾಜನನ್ನು ತಲುಪಬೇಕಾದರೆ ನಿಜವಾದ ಭಕ್ತಿ ಮತ್ತು ಹಂಬಲ ಅವಶ್ಯಕ ಅಂತ ಅವರು ಒತ್ತಿ ಹೇಳ್ತಾರೆ. ಇಲ್ಲಿ ಸೌಂದರ್ಯ ಅಥವಾ ಸಂತೋಷದಲ್ಲಿ ರಾಜನನ್ನು ಕಾಣಲಾಗುವುದಿಲ್ಲ, ಆದರೆ ದುಃಖ ಮತ್ತು ಪ್ರತಿಕೂಲತೆಯ ಸಮಯದಲ್ಲಿ ಕಾಣಲಾಗುತ್ತೆ ಅಂತ ಹೇಳಿ ಸುದರ್ಶನ ಅರ್ಥ ಮಾಡ್ಕೋತಾಳೆ. ತಾನು ಅನುಭವಿಸಿದ ದುಃಖವು ಅವನನ್ನು ನಿಜವಾಗಿ ತಿಳಿದುಕೊಳ್ಳುವ ಒಂದು ಮಾರ್ಗವಾಗಿದೆ ಅಂತ ಅವಳು ಗುರುತಿಸ್ತಾಳೆ. ಸುದರ್ಶನ ತನ್ನ ಹಿಂದಿನ ಹೆಮ್ಮೆ ಮತ್ತು ಆ ವ್ಯರ್ಥವು ರಾಜನ ಅನೇಕ ಸೌಂದರ್ಯವನ್ನು ನಿಜವಾಗಿ ಪ್ರಶಂಸಿಸುವುದರಿಂದ ತನ್ನನ್ನು ತಡೆದಿತ್ತು ಅಂತ ಅರ್ಥಕೊಳ್ತಾಳೆ. ಅವನ ಸೌಂದರ್ಯವನ್ನು ಹೋಲಿಸಲಾಗದು ಎಂದು ಅವಳು ಗುರುತಿಸ್ತಾಳೆ ಮತ್ತು ಅವನ ಅರಮನೆಯಲ್ಲಿ ತುಂಬಿರುವ ಸಂಗೀತವನ್ನು ಕೇಳಲು ಹಂಬಲಿಸ್ತಾಳೆ. ಸುದರ್ಶನ ಈಗ ನಮ್ರಳಾಗಿ ಮತ್ತು ಕೇವಲ ಸೇವೆ ಮಾಡಲು ಬಯಸ್ತಾಳೆ. ರಾಜನ ನಿಜವಾದ ರೂಪವನ್ನು ಹೊರಲು ತನ್ನ ಸಿದ್ಧತೆಯನ್ನು ವ್ಯಕ್ತಪಡಿಸ್ತಾಳೆ. ಮೇಲ್ನೋಟದ ಸ್ಥಳಗಳಲ್ಲಿ ಅವನನ್ನು ಹುಡುಕಿದ್ದರಿಂದ ತನ್ನ ಹಿಂದಿನ ಒಂದು ಅಪಾಯಗಳು ಉಂಟಾಯಿತು ಅಂತ ಅವಳು ಒಪ್ಕೋತಾಳೆ. ಅವನಿಗೆ ಹೋಲಿಸಬಹುದಾದ ತನ್ನೊಳಗೆ ಇದೆ, ಅವನನ್ನು ಯಾವ ರೀತಿ ಹೋಲಿಸಬೇಕು ಅಂತಕ್ಕಂಥದ್ದು ತನ್ನೊಳಗೆ ಇದೆ ಎಂದು ರಾಜ ದೃಢಪಡಿಸ್ತಾನೆ. ನಂತರ ರಾಜನು ಕತ್ತಲ ಕೋಣೆಯ ಬಾಗಿಲನ್ನು ತೆರೀತಾನೆ, ಸುದರ್ಶನಾಳನ್ನು ಬೆಳಕಿಗೆ ಬರಲು ಆಹ್ವಾನಿಸ್ತಾನೆ. ಇದು ತಿಳುವಳಿಕೆ ಮತ್ತು ಒಕ್ಕೂಟದ ಒಂದು ಹೊಸ ಹಂತವನ್ನು ಸೂಚಿಸುತ್ತೆ. ಇದು ಮೇಲೆ ನೋಟಕ್ಕೆ ಮರಳು ಮಾಡುವುದನ್ನು ಸೂಚಿಸೋದಿಲ್ಲ, ಆದರೆ ಇದು ನಿಜವಾದ ಅರಿವಿನ ಬೆಳಕು, ಒಳಗಿನಿಂದ ಪ್ರಕಾಶಿಸುತ್ತೆ. ಅವಳು ಮೊದಲು ಕತ್ತಲೆಯಲ್ಲಿ ಕಂಡುಕೊಂಡ ನಂತರ ರಾಜನನ್ನು ಎಲ್ಲೆಡೆ ಮತ್ತು ಎಲ್ಲದರಲ್ಲೂ ನೋಡಲು ಅನುವು ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಈ ನಾಟಕವು ಆ ದೈವಿಕ ಅರಿವಿನೊಳಗೆ ಆತ್ಮದ ಪ್ರಯಾಣದ ಪ್ರಬಲ ರೂಪಕವಾಗಿದೆ. ಸತ್ಯದ ಹಾದಿಯಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಗೋಚರಿಸುತ್ತಾ ಒಂದು ಸ್ಪಷ್ಟವಾದವನ್ನು ಇಲ್ಲಿ ಒತ್ತಿ ಹೇಳುತ್ತೆ ಅಂತ ಹೇಳಿ ಈ ಒಂದು ನಾಟಕ ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಒಂದು ಕನ್ನಡದ ಸರಳವಾಗಿ ಒಂದು ಶಾರ್ಟಾಗಿ ಸಮರಿಯನ್ನು ತಿಳಿಸಿದ್ದೇನೆ. ಇದು ಆಕ್ಟಿವೈಸ್ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಈಗ ನೀವೇನು ಕನ್ನಡದಲ್ಲಿ ಕೇಳಿದ್ದೀರಾ ಅದನ್ನು ಇಂಗ್ಲೀಷಲ್ಲಿ ಮತ್ತೊಮ್ಮೆ ಸಮರಿಯನ್ನು ಓದಿ ಈ ನಾಟಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.